ಯಾಕೋ ಏನೋ ಗೊತ್ತೇ ಇಲ್ಲ, ಹೊಟ್ಟೆ ಉರಿತೈತಿ. ಈಕೆ ಮತ್ತವನ ಜೊತೆ ಓಡಾಡ್ತಿರ್ಬೋದೇನೋ ಅಂತ ಅನುಮಾನ ಇತ್ತು. ಆದರೆ ಇವತ್ತು ಅವ್ರ ಮನೆ ಒಳಗೆ ಈಕೆ ನೋಡಿ ಯಾಕೋ ಒಂಥರ ಬೇಜಾರಾಗ್ತೈತಿ. ಯಾಕಂತ ಗೊತ್ತಾಗ್ತಿಲ್ಲ. ಅಶ್ವಿನಿ, ಚಾ ಕುಡಿಯಕರತ್ತಾರ ಅಮ್ಮಾರ, ಬರವಲ್ಲಲ್ಲ ಅಶ್ವಿನಿ? ಹಾ ಹಾ ಅದ್ಯಮ್ಮ. ಅಯ್ಯೋ ಹುಡುಗಿ, ಚಾ ಕುಡಿಯಕರಕಂದಾರ, ಬರ್ಬೇಕು ಬೇಡ ಅಂದೆ. ಹಾ ಬಂದೆ ಅದ್ಯಮ್ಮ. ಯಾಕೆ ಏನಾತ? ಒಂಥರ ಅದೆಯಲ್ಲ, ನೀ ಯಾವಾಗೂ ಹಿಂಗಿರ್ತಿದ್ದಿಲ್ಲವ. ಏನಾರ ಬೇಜಾರಿದ್ರೆ ಹೇಳು ಅಶ್ವಿನಿ, ಮನಸ್ಸನ್ನ ಇಟ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ. ಅದಕ್ಕೆ ಏನಿಲ್ಲ ಅದ್ಯಮ್ಮ. ನೋಡು, ನಿಮ್ಮ ಅಕ್ಕ ಅನು ಹತ್ರ ಆದ್ರೆ ಹೇಳ್ತಿದ್ದೇ ಇಲ್ಲ, ನನ್ನಂತೇಳಿ ಹೇಳವಲ್ಲೇನು? ಮತ್ತೆ ಏನಾರು ಇದ್ರೆ ಹೇಳು. ಯಾಕೆ ಬೇಜಾರನಾಗದಿ? ಅಶ್ವಿನಿ, ಲಕ್ಷ್ಮಿ, ನೀನು ಇದ್ಕಿದ್ದಂಗಿಲ್ಲೇ ಅವಾಗ ಹೇಳ ಬಂದ್ಯಾ? ಅದು ಟೈಮ್ 5:30 ಆಗೈತಿ, ಇನ್ನೂ ಇಲ್ಲೇ ಇದೆಯಾ? ನೀನು 4:30 ಅಂದ್ರೆ ಕಾಲೇಜ್ ಬಿಡ್ತಿತ್ತು, ಹೋಗ್ತಿದ್ದಲ್ಲ. ಇಲ್ಲಾಕದಿ ನೀನು? ಅಕ್ಕ, ಅದು ನನ್ನ ಫ್ರೆಂಡ್ ಮನೆಗೆ ಬಂದಿದ್ನಕ್ಕ. ಹಾಂ, ಫ್ರೆಂಡ್ ಮನೆಗೆ ಬಂದ್ರೆ ಸೀದಾ ಮನೆಗೆ ಹೋಗ್ಬೇಕು, ಮತ್ತೆ ಇಲ್ಲಿ ಯಾಕೆ ಬಂದೆ? ಇಲ್ಲಿ ಒಟ್ಟನ ಬಂದಿದ್ದೆ, ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡು, ಕಾಲೇಜ್ ಬಿಟ್ಟ ಮೇಲೆ ಈ ರೀತಿ ಆ ಫ್ರೆಂಡ್ ಈ ಫ್ರೆಂಡ್ ಮನೆ, ಕಾಲೇಜ್ನಾಗ ಎಲ್ಲರೂ ಭೇಟಿಯಾಗಿರ್ತೀರಲ್ಲ ನೀವು. ಮತ್ತೇನು ಫ್ರೆಂಡ್ ಮನೆಗೆ ಹೋಗೋದು ಸಪ್ರೇಟಾಗಿ? ಕಾಲೇಜ್ನಾಗೆ ಮಾತಾಡ್ಬೇಕು, ಮುಗೀತ ಬಸ್ ಹತ್ತಿ ಹೋಗ್ಬೇಕು. ಯಾಕೆ ಬರ್ಬರ್ತಾ ಹೊಸದು ಏನಾರು ಕಲಿಯಾಕತ್ತಿಯಲ್ಲ? ಅವು ಹೇಳಿ ಏನ ಪಾರ್ವತಿ ಅಕ್ಕನ ಮನೆಗೆ ಹೋಗ್ತೇನೆ ಅಂತೇಳಿ ಹೇಳಿ ಏನ? ಅದು ಅಕ್ಕ ಹೇಳಿ ಬಂದೇನಿ. ಇವತ್ತ ನೋಡು ಫಸ್ಟ್ ಲಾಸ್ಟ್ ಲಕ್ಷ್ಮಿ, ಈ ರೀತಿ ಕಾಲೇಜ್ ಬಿಟ್ಟಿಂದ ಹೊತ್ತಾಗೋ ಮಟ್ಟ ಕತ್ಲು ಮುಳುಗೋ ಮಟ್ಟ ಅಡ್ಡಾಡಕತ್ತಿ. ಇನ್ನೊಂದ್ಸಲ ಈ ವಿಚಾರ ನನ್ನ ಕಿವಿಗೆ ಬಿತ್ತು, ನನಗೆ ಗೊತ್ತಾತು. ಮತ್ತು ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ, ಹೇಳಕತ್ತೇನೆ ಕೇಳಿ ನನಗೆ. ಹಂಗೆ ನಿನಗೆ ಇಲ್ಲಿ ಬರ್ಬೇಕು ಅನ್ನೋದಿದ್ದಿತ್ತಂದ್ರೆ ನಿನ್ನ ಫ್ರೆಂಡ್ ಮನೆಗೆ ಯಾಕೆ ಹೋದಿ? ಕಾಲೇಜ್ ಮುಗಿತಿದ್ದಂಗ 4:15 ಇಲ್ಲಿ ಬಂದು ಒಂದು ತಾಸು ಕುಂತಿದ್ದು ಹೋಗಕ್ಕೆ ಬರ್ತಿದ್ದಿಲ್ಲ. 5:30 ಈಗ ಬಂದಿ, ಎಷ್ಟೊತ್ತು ಕುಂದಿರ್ತಿ? ಈಗ ಕುಂದಿರ್ತಿ ಯಾವಾಗ ಹೋಗಿ ಯಾವಾಗ? ನೀನು ಏನು ಆಟ ಹಸ್ತಿಯೇನ? ಬರ್ಬರ್ತಾ ಅಲ್ಲೇ ರೋಡ್ ಏನು ಬರಬರಿ ಐತೇನ ಊರಿಗೆ ಹೋಗೋದು? ತಪ್ಪಾತಕ್ಕ, ಒಂಚೂರು ನೋಡಕ್ ಬಂದೆ, ಹಂಗೆ ಯಾಕೆ ಮಾಡ್ತಿ? ಅಲ್ಲ, ತಂಗಿ ಬಂದ್ರೆ ಖುಷಿ ಪಡ್ಬೇಕು, ನೋಡಿದ್ರೆ ಬೈತಿ. ತಂಗಿ ಬಂದ್ರೆ ಖುಷಿ ಪಡಕ ಬರ್ಬೇಕಾ ಟೈಮ್ನಾಗ ನಾನೇ ಕರ್ಸಿರ್ತೀನಿ. ಬರ್ಬೇಕಾ ಟೈಮ್ನಾಗ ನೀ ಬಂದ್ರೆ ಖುಷಿ ಆಕ್ಕತಿ. ಇಂಥ ಹೊತ್ನಾಗಲ್ಲ ನೋಡು, ಹೇಳ್ತಾ ಇದ್ದೀನಿ ನಿಂಗೆ, ಇಂಥವೆಲ್ಲ ಚಲೋ ಅಲ್ಲ. ಇಲ್ಲಾಂದ್ರೆ ಅವು ಹೇಳಿ ಕಾಲೇಜ್ ಬಿಡಿಸ್ಬಿಡ್ತೇನೆ ಮತ್ತೆ ನಾನು. ಬೇಡಕ್ಕ. ಏನಾಗಬೇಕಾಗಿತ್ತು? ಕುಂದ್ರೆ ಚಾ ತೊಂಬರ್ತೇನೆ. ಬೇಡಕ್ಕ, ಚಾಗಿ ಏನು ಬೇಡ, ಚಾ ಕುಡ್ದೆ ಬಂದೆ ನನ್ನ ಫ್ರೆಂಡ್ ಮನೆಗೆ. ಹಂಗೆ ಅಶ್ವಿನಿ ನೋಡ್ಕೊಂಡೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹಾಂ, ಮಾತಾಡ್ಸು, ಬರ್ತೇನೆ ತಡಿ ವಾಪಸ್. ಅಶ್ವಿನಿ ಅಲ್ಲ, ಲಕ್ಷ್ಮಿ ಬರ್ತಿದ್ದಂಗೆ ಮಾತಾಡ್ಸ್ತಿದ್ಲ ಅಶ್ವಿನಿ. ಈಗ ನೋಡಿದ್ರೆ ಅಶ್ವಿನಿ ಆ ಕಡೆ ತಿರುಗಿ ಕುಂತಾಳಲ್ಲ, ಏನಾಯ್ತು ಇವರಿಬ್ಬರ ಮಧ್ಯ? ನೋಡಂತಡಿ. ಅಶ್ವಿನಿ, ಏನು ಲಕ್ಷ್ಮಿ, ನಿಮ್ಮ ಅಕ್ಕನ ಮಾತಾಡ್ಸಕ್ಕೆ ಬಂದೆಲ್ಲ? ಬಂದಿದ್ದೇನೋ ಅಕ್ಕನ ನೋಡೋಕ್ಕೆ, ಮಾತಾಡಕತ್ತಿದ್ದು ನಿನ್ನ ಜೊತೆಗೆ. ಅಲ್ಲ, ಯಾಕೆ ಬೇಜಾರು ಮಾಡ್ಕೊಂಡು? ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ನಾನು ಯಾರು ಬೇಜಾರು ಮಾಡ್ಕೊಳಕ್ಕ? ಹೇಳೋದೊಂದು ಮಾಡೋದೊಂದು. ತಪ್ಪಾತು ಅಶ್ವಿನಿ. ಅದು ಅದು ನಾನು ಬಿಟ್ಟಿದ್ದೆ, ನಿಂಗೆ ಹೇಳಿದ್ನಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲವ ಇದಕ್ಕೆಲ್ಲ ಅಂತೇಳಿ. ಅವತ್ತು ಮತ್ತೆ ಆಕೆ ಮನೆಗೆ ಬಂದು ಅವ್ರ ತಂಗಿ ಮಾತಾಡಿ ನಾನು ಸುಮ್ಮನಾಗ್ಬಿಟ್ಟೆ. ನನಗೂ ಇಷ್ಟ ಇತ್ತು, ಆದರೆ ಅಪ್ಪ ಅವ್ವ ಓದಂದಿದ್ರು, ನನಗೂ ಓದೋದು ಇಷ್ಟ ಅಲ್ಲ, ಅದಕ್ಕೆ ಸುಮ್ಮನಾಗಿದ್ದೆ. ಈಗೂ ನಾನು ಟೈಮ್ ತೊಗೊಂಡಿನಿ 3 ವರ್ಷ ಅಂತ. ಒಟ್ನಾಗ ಅವ್ರನ್ನೇ ಮದುವೆ ಮಾಡ್ಕೋಬೇಕಂತ ಡಿಸೈಡ್ ಮಾಡ್ಕೊಂಡು ಅದಕ್ಕೆ ಅವ್ರ ಮನೆಗೆ ಬಂದಿದ್ದೇನಾ? ಚಲೋ ಬಿಡವ, ನಿಂದೆ ಅನ್ಕೊಂಡಿದ್ದೆಲ್ಲ ಆಗ್ತಾ ಐತಲ್ಲ. ನಿನಗೆ ಹೇಳಿಲ್ಲ ಅಂತ ಬೇಜಾರ? ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತಿ ಅಶ್ವಿನಿ? ಹೇಳ್ಬೇಕಂದೆ, ಆಗಲಿಲ್ಲ. ಲಕ್ಷ್ಮಿ, ಯಾರ ಮನೆಗೆ ಹೋಗಿದ್ದಿ? ಏನು ನೀನು ಇಷ್ಟೊತ್ತು ಮಾತಾಡಿದ್ದ? ಅಕ್ಕ, ಅದು ಎಲ್ಲೂ ಇಲ್ಲಕ್ಕ. ಅಶ್ವಿನಿ, ಏನದ? ಅದು ಅದ್ಯಮ್ಮ, ಅದೇನಾತಂದ್ರೆ ಇಷ್ಟ ಆಯ್ತು. ಇದ ನಂಗ್ರ ನೀನು ಮಾಡ್ತಿರೋದು ಕಾಲೇಜಿಗೆ ಬಂದ? ಬರ್ರಿ ನಡಿ, ಮನೆಗೆ ನಡಿ, ನಾನೇ ಬಿಟ್ಟು ಬರ್ತೀನಿ. ನೀನು ಅವ್ವ ಅಪ್ಪಗೆ ಹೇಳಿ ಏನ ಬೀಳಬಾರ್ದು ಬಿತ್ತಂದ್ರೆ, ನಿನಗೊಂದು ಬೀಳಬಾರ್ದಂಗೆ ಬಿತ್ತಂದ್ರೆ ಗೊತ್ತಾಕತ್ತೆ ನಿನಗೆ. ತಪ್ಪಾತಕ್ಕ? ಏನು ತಪ್ಪಾತ? ಅವ್ರು ಏನು ತಿಳ್ಕೊಂಡಿರ್ತಾರೆ ನಮ್ಮ ಬಗ್ಗೆ ಅಂತ ಯೋಚನೆ ಮಾಡಿ ನೀನು. ಮದುವೆ ಆಗ್ಲಾರ್ದ ಯಾರಾರ ಹಿಂಗೆ ಹೋಗ್ತಾರ? ಅದು ಅಲ್ದೆ ಏನು ನಿನ್ನ ಲವ್ ಪವು ಇವೆಲ್ಲ ಓದೋ ವಯಸ್ಸಿನಾಗ ಏನು ದಷ್ಟೊಡಿಕೆ ಬಿಟ್ಟು ಏನು ನೀನು? ಮೊದಲು ಓದು, ಒಂದು ದಾರಿಗತ್ತೆ ಲೋನ್ ಮಾಡಿಸಿ ಓದಕ್ಕೆ ನೆನಪೈತಿಲ್ಲ? ಅಷ್ಟೊಂದು ಲೋನ್ ಮಾಡಿಸಿ ಓದ್ತಾ ಇದ್ದಿ, ಅದನ್ನೆಲ್ಲ ಹೆಂಗೆ ಹರಿತಿ? ಸಾಲ ತೀರಿಸ್ಲಾರ್ದ ನೀನು ಓದ್ಬೇಕು, ಕಾಲೇಜಿಗೆ ಸೇರ್ಬೇಕು, ಇವಾಗ ಕೆಲ್ಸಕ್ಕೆ ಸೇರ್ಬೇಕು, ದುಡಿಬೇಕು, ಹರಿಬೇಕು ಸಾಲಾನ ಅಂತ ಏನು ತಲೆಯಾಗಿಲ್ಲ ನಿನಗೆ? ಅದು ಅಲ್ದ ಅವ್ರ ಮನೆಗೆ ಹೋಗಿಯಲ್ಲ ನೀನು. ಆಕೆ ಏನಂತಾಳಂತ ಗೊತ್ತ ನಿನ್ಗೆ? ಅವ್ರವ್ವ ನಾಳೆ ನಿಮ್ಮಪ್ಪ ನಿಮ್ಮವ್ವ ಎಷ್ಟು ಲೂಸ್ ಬಿಟ್ಟಿದ್ರು ಮದುವೆಗಿಂತ ಮುಂಚೆ ಹುಡುಗನ ಜೊತೆ ನಮ್ಮ ಮನೆಗೆ ಬಂದಿದ್ದೆಲ್ಲ ನೀನು ಅನ್ನಂಗಿಲ್ಲ, ಅಂತಾರ ಅನ್ನಂಗಿಲ್ಲ. ಹೇಳಿ ನೀನು. ಓ, ಇದನ್ನು ಅವು ಹೇಳೇ ಬಂದಿದ್ದೆ ನಂಗ್ರ ನೀನು? ಇಲ್ಲಕ್ಕ, ಹೇಳಿಲ್ಲ. ಮತ್ತು ನನಗೆ ಈಗೇನಂದಿ? ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತಂದೆ. ಇವನೇ ನಿನ್ನ ಫ್ರೆಂಡ್? ಅಶ್ವಿನಿ, ಅದಕ್ಕೆ ನೀನು ಬೇಜಾರು ಮಾಡ್ಕೊಂಬಂದು ಕೂತಿಯೇನ? ಏನು ನಿಮ್ಮಿಬ್ಬರು ನಡುವೆ ಪೈಪೋಟಿ ಎದಕ್ಕೆ ನಡೀತೈತಿ? ಏನು ಮಾಡ್ತಾ ಇದೀರಿ ನೀವು ಕೆಲಸನಾರ? ನೀವು ದೊಡ್ಡ ಸಿಕ್ಕಾನವನ ನನಗೆ ಬೇಕಂತ ದೊಡ್ಡ ಇದು ನೋಡೋದು ನಿಧಿ ಬಡ್ದಾಡ್ತಾ ಇದಾರ. ಓದೋದ ಕಡೆ ಲಕ್ಷ್ಯ ಕೊಡ್ರಿ ಇಬ್ರು.
ಮೊದಲು ನಿಮ್ಮ ಜೀವನ ನೀವು ರೂಪಿಸ್ಕೊರಿ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದು ಕಲೀರಿ. ಆಮ್ಯಾಗ ಮದ್ವೆ ಮುಂಜೆ ಐತಿ ಗಂಡನ ಮನೆಗೆ ಹೋಗಿ ಬಾಂಡೆ ತೊಳೆದ ಐತಿ. ನೀನು ಇನ್ನೊಂದ್ಸಲಿ ಏನಾರ ಅವ್ರ ಮನೆಗೆ ಹೋಗಿದ್ದು ನನಗೆ ವಿಚಾರ ಗೊತ್ತಾಗ್ಬೇಕ. ನೀನು ನನ್ನ ತಂಗಿಯಲ್ಲ, ನಾನು ನಿಮ್ಮ ಅಕ್ಕಲ್ಲ ಅಂತ ತಿಳ್ಕೊಂಬಿಡ ನೀನು. ನಡಿ ಮನೆಗೆ ನಡಿ, ನಾ ಬರ್ತೇನೆ ನಡಿ. ನಾನು ಇದನ್ನೇನು ಇಷ್ಟಕ್ಕೆ ಬಿಡುದಿಲ್ಲ, ನಡಿ ಬರ್ತೇನೆ. ತಪ್ಪಾತಕ್ಕ, ಇನ್ನೊಂದ್ಸಲ ಹೋಗಲ್ಲ. ಅವ ಅಪ್ಪನಿದ್ರೆ ಹೇಳ್ಬೇಡಕ್ಕ. ಹೇಳ್ಬಾರ್ದನ? ಏನು ದೊಡ್ಡ ಹೆದರಿಕೆ ಐತೆ ನಿನಗೆ? ಯಾರು ಹೆದರಿಕೆ ಐತೆ ನಿಂಗೆ? ಹಂಗಿದ್ರೆ ಇಲ್ಲಿಗೆ ಬರ್ತಿದ್ದಿ ನೀನು? ಇವತ್ತೇನ ಅಶ್ವಿನಿ ನೋಡ್ಯಾಳ, ಇಲ್ಲಿ ಬಂದು ಹೇಳಿದ್ಲು ಅಂತ ಆತ. ಅಕಸ್ಮಾತ್ ನೋಡಿಲ್ಲ ಅಂದಿದ್ರೆ ಏನು ಮಾಡ್ತಿದ್ದಿ? ಹಿಂಗೆ ಹೊಳ್ಳ ಬೆಳ ಬರೋದು ಹೋಗೋದು ಮಾಡ್ಕೊಂತಿರ್ತಿದ್ದೇನೆ ಅಲ್ಲ? ಅಕ್ಕ, ಎಷ್ಟೋ ಸಲ ಕರೆದಾಗ ನಾನು ಬಂದಿದ್ದಿಲ್ಲ. ಈಗೂ ನಾನು ಒಲ್ಲ ಅಂತಂದೆ. ಅವನು ಒಂದ್ಸಲ ಬಂದು ಹೋಗಲ್ಲ, ಅದಕ್ಕೇನಾಗದೈತಿ? ಎಲ್ಲರೂ ನೋಡ್ದಂಗೆ ಆಕತ್ ಮನ್ಯಾಗ ಅಂತೇಳಿ ಅವ್ರ ಅಪ್ಪ ಅವ್ರು ಹೋಗಿ ಬೆಟ್ಟು ಮಾಡ್ಸಕ್ಕಂತೆ ಕರ್ಕೊಂಬಂದ. ಅದಕ್ಕೆ ಬಂದೆ ಅಕ್ಕ. ತಪ್ಪಾತಕ್ಕ. ನೋಡು ಪಾರ್ವತಿ, ಗಂಡು ಮಕ್ಳಿಗೆ ಯಾರು ಏನು ಹೇಳಂಗಿಲ್ಲ. ಅವ ಕರೆದ ತಕ್ಷಣ ಬಂದಿಯಲ್ಲ, ನಿನಗೆಲ್ಲರೂ ಉಗಿಯೋದು ಏನ? ಈ ರೀತಿ ಹಂಗೆಲ್ಲ ಬರಬಾರ್ದು. ಏನವ ಹುಡುಗಿ ಅಂತ ನಾನು ನಿನಗೆ. ಅಲ್ಲ, ಅಪ್ಪ ಅವ್ನ ಮರ್ಯಾದೆ ಏನಕ್ಕಿತಿ ಅಂತ ಯೋಚನೆ ಮಾಡ್ಬಾರ್ದ? ತಲೆಯಾಗ ಬುದ್ಧಿ ಐತೆ, ನಾನಿಲ್ಲ ಅದ್ದೆ ಐತೆ ನಿನಗೆ. ಓದಕ್ಕೆ ಹೋಗ್ತೇನೆ ಅಂತ ದೊಡ್ಡದಾಗಿ ಹೇಳ್ತೀಯಲ್ಲ, ಇದೇ ನೀ ಓದ್ತಾ ಇರೋದಂಗಾರ? ಇದೇ ನೀ ಕಡ್ದು ಕಟ್ಟಿ ಹಾಕದೆ? ಜೀವನದಾಗ ಒಂದು ಗುರಿ ಅಂತ ಇಟ್ಕೊಂಡ್ಮೇಲೆ ಯಾವ ಕಡೆನೂ ಲಕ್ಷ ಕೊಡಕ್ಕೆ ಹೋಗ್ಬಾರ್ದು. ತಿಳ್ಕೊ ಫಸ್ಟ್. ಮೊದ್ಲು ಆ ಗುರಿ ಕಡೆ ಸಾಧ್ಸ. ಮೊದ್ಲು ಆ ಗುರಿ ಸಾಧ್ಸೋದ್ ಕಲಿ, ಆಮ್ಯಾಗೆಲ್ಲ ಜೀವನದಾಗ ತಾನಾಗೆ ಆಕತಿ. ನೀನು ಪ್ರೀತಿ ಮಾಡ್ಕೊಂತಾನೆ ಓದೋಳು ಇವಳು. ಎಷ್ಟು ನಿನ್ ವಯಸ್ಸು ಮಹಾ? ಎಷ್ಟು ನಿನ್ ವಯಸ್ಸು? ಆಗ್ಲೇ ಓಡಾಡಕತ್ತೀಯಲ್ಲ. ತಪ್ಪಾತಕ್ಕ, ಇನ್ನೊಂದ್ಸಲ ಯಾವತ್ತೂ ಹಿಂಗೆ ಮಾಡಂಗಿಲ್ಲ. ಓದ್ತೀನಿ, ನಾ ಚೆನ್ನಾಗಿ ಓದ್ತಾ ಇದೀನಕ್ಕ. ಇಲ್ಲಿಗೆ ಬಂದೇನಿ ಅನ್ನೋದು ಬಿಟ್ರೆ ಬೇರೆ ಏನು ತಪ್ಪು ಮಾಡಿಲ್ಲ. ಇದಕ್ಕಿಂತ ಇನ್ನೇನು ಬೇಕಾ? ಇದೆಲ್ಲ ಮಾಡಿದ್ ನೀನು? ಇಷ್ಟದಿ ನೀನು ಇಷ್ಟೆಲ್ಲ ಕಲ್ತ್ಬಿಟ್ಟಿಯಲ್ಲ ನೀನು ಕಾಲೇಜಿಗೆ ಬಂದು. ನೀನು ಹಿಂಗೆ ಮಾಡ್ತೀಯ ಅಂತ ನಾ ಅನ್ಕೊಂಡಿದ್ದಿಲ್ಲ ಬಿಡ. ಇಷ್ಟು ಅಪ್ಪ ಅವ್ನ ಮಾತು ಮಿಕ್ತಿ ಅಕ್ಕ ಇದೇ ಊರಾಗದೇನು ನನಗೆ ಇಷ್ಟು ಕಣ್ಣಿಗೆ ಮಣ್ಣಿರಿಸ್ತಿ ಅಂತ ನಾ ಅನ್ಕೊಂಡಿದ್ದಿಲ್ಲ. ಅವತ್ತು ನಿಮ್ಮ ಮಾವ ನಮ್ಮ ಪರವಾಗಿ ನಿಂತ್ಕೊಂಡು ಆ ಹುಡುಗನ ಕಡೆ ಮಾತಾಡಿದ್ದ. ಏನು ಈಗ ನೀ ಅವ್ರ ಮನೆಗೆ ಹೋಗಿ ಬಂದಿಯಲ್ಲ, ನಿಮ್ಮ ಮಾವನ ಮರ್ಯಾದೆ ಏನು ಉಳಿತಿಲ್ಲ? ನಿಮ್ಮ ಮಾವಿಗೆ ವಿಚಾರ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊಂತಾರ ಅವ್ರು. ಅರವಿಂದ್ ಅವ್ರು ವಿಚಾರ ಮಾಡಿ, ನೀನು ನಮ್ಮ ಲಕ್ಷ್ಮಿ ಅಂತಕ್ಕೆಲ್ಲ ಒಳ್ಳೆ ಹುಡುಗಿ ಅಂತ ತಿಳ್ಕೊಂಡಾರ ಅವ್ರು. ನೀನು ಹಿಂಗೆ ನಿಂತಿ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ಬಿಡ. ತಪ್ಪಾತಕ್ಕ, ಇನ್ನು ಯಾವತ್ತೂ ಹಿಂಗೆ ಬರಂಗಿಲ್ಲ. ನಾನಾದ್ರೆ ನನ್ನ ಕಾಲೇಜ್ ಆಯ್ತು, ನನ್ನ ಕಾಲೇಜ್ ಆತಕ್ಕ. ನಾನು ಇನ್ಯಾವತ್ತೂ ಬರಲ್ಲಕ್ಕ. ನನ್ನ ತಪ್ಪಾತಕ್ಕ. ನನ್ನ ತಪ್ಪರವಾಗೈತಿ, ಬರಬಾರ್ದಾಗಿತ್ತು. ನಾನು ನಮ್ಮಪ್ಪನ ಮುಂದೆ ಮರ್ಯಾದೆ ಹೋಗ್ತೈತಿ, ನನಗೆ ಅರ್ಥ ಆತಕ್ಕ. ಅಕ್ಕ, ಇದು ನಾವು ಮುಂದೆ ಹೇಳ್ಬೇಡಕ್ಕ. ನಡಿ ಈಗ ಮನೆಗೆ, ಹೊತ್ತು ಭಾಳಾಗೈತಿ. ಬಸ್ ಬರ್ತತಿ, ಈಗ ಸೀದಾ ಹತ್ಕೊಂಡು ಊರಿಗೆ ಹೋಗ್ಬೇಕು ಮನೆಗೆ. ಫೋನ್ ಮಾಡ್ತೀನಿ ನಾ ಇನ್ನೊಂದು ಅರ್ಧ ಗಂಟೆ ಬಿಟ್ಟು. ಮನೆಯಾಗಿರ್ಬೇಕು ನೀ ಅಷ್ಟೇ. ಯಾಕತ್ಗೆ ಮಾಡಾಕತ್ತೀರಿ? ನಾನು ಯಾವತ್ತೂ ನನ್ನ ತಂಗಿಗೆ ಇಷ್ಟು ಜೋರಾಗಿ ಹೊಡೆದಿದ್ದಿಲ್ಲ, ಇಷ್ಟು ಮನಸ್ಸಿನ ನೋವಾಗಂಗೆ ಮಾತು ಆಡಿದ್ದಿಲ್ಲ, ಇಷ್ಟಕ್ಕಿಗೆ ಬೇಜಾರಾಗೋಂಗೆ ಬೈದು ಇದ್ದಿದ್ದಿಲ್ಲ. ಯಾವತ್ತೂ ಬೈದಿದ್ದಿಲ್ಲ ನಾನು. ಪಾಪ ನಮ್ಮ ಮನೆಗೆ ಬಂದಾಳಕ್ಕೆ ಬಾಯಿಗೆ ಬಂದಂಗೆ ಬೈದು ಕಳಿಸ್ಬಿಟ್ಟೆ. ಆದರೂ ಆಕೆ ಮಾಡಿದ ತಪ್ಪ. ಅದಕ್ಕೆ ಹಂಗೆ ಬಾಯಿಗೆ ಬಂದಂಗೆ ಬೈದಿದ್ದು. ಆಕೆ ತಪ್ಪಕ್ಕಿಗೆ ಅರಿವಾಗಲಿ ಅನ್ನೋ ಕಾರಣಕ್ಕೆ ಈಗ ನಾನು ಉಪ್ಪು ಮಾಡಿ ಸಮಾಧಾನಾಗಿ ಮಾತಾಡಿದ್ರೆ ಆಕೆಗೆ ಅದು ಅರಿವಾಕ್ಕಿದ್ದಿಲ್ಲ. ಇರಲಿ ಹೋಗಲಿ, ನೋಡೋಣ ಯಾವ ಥರ ಮಾತಾಡ್ಸಿದ್ರಾತು. ಮೊದಲು ನಿಮ್ಮ ಜೀವನ ರೂಪಿಸ್ಕೊಳ್ಳೋದು ನೋಡ್ರಿ, ಆಮ್ಯಾಗ ಈ ಪ್ರೀತಿ ಪ್ರೇಮ. ನೀವು ಓದಿ ನೌಕರಿಯಾಗಿದ್ರೆ ಎಂತ ಬೇಕಂತ ಹುಡುಗರಾದ್ರೂ ಸಿಕ್ಕಾರ. ಏನಪ್ಪ ನಾನು ಮಾಡಿದ್ದೆ ತಪ್ಪೇನ? ಲಕ್ಷ್ಮಿ ಹಿಂಗೆ ಹೋಗಿದ್ಲು ಅಂತ ನಾನು ಹೇಳ್ಬಾರ್ದಾಗಿತ್ತನ. ಬೇಜಾರಾತೋ ಏನೋ ಲಕ್ಷ್ಮಿಗೆ, ನನಗೂ ಬೇಜಾರಾತು. ಆಕೆ ಅಲ್ಲಿ ಬಂದಿದ್ದು ನನಗೇನು ಅವರು ಹೊಕ್ಕಿ ಮೇಲೆ ಏನು ಹೊಟ್ಟೆ ಕಿಚ್ಚಲ್ಲ, ಅದು ಯಾಕೋ ಗೊತ್ತಿಲ್ಲ, ಏನೋ ಬೇಜಾರಾತು. ಏನೋ ಒಂದು ಅರ್ಥ ಆಗ್ತಿಲ್ಲ. ಸಂಜೆಗೆ ಫೋನ್ ಹಚ್ಚಿ ಲಕ್ಷ್ಮಿಗೆ ಸಾರಿ ಕೇಳ್ಬೇಕು. ಪಾಪ ಆಕೆ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಾಳ, ಫ್ರೆಂಡ್ ಅಂತ ಇಲ್ಲಿ ಮಠ ಬಂದಾಳ. ನಾನು ಆಕೆಗೆ ಬೇಜಾರಾಗುವಂಗೆ ನಡ್ಕೊಂಡು ಅವ್ರ ಅಕ್ಕನ ಕಡೆ ಹೊಡೆದು ಬೀಳಂಗೆ ಮಾಡಿಬಿಟ್ಟೆ. ಶಾಂತಾ, ಏನ್ರಿ? ಬಸ್ ಸ್ಟ್ಯಾಂಡ್ನಾಗ ಅಮಾಸಿ ಅದು ಎಂಥದ ಅಂಗಡಿ ನೋಡ್ಯಾನಂತ. ಅಲ್ಲೇನ ಈ ವ್ಯಾಪಾರ ಏನು ಮಾಡ್ಬೇಕಂತ ತೀರ್ಮಾನ ಮಾಡಿಲ್ಲ ಇನ್ನೂ. ಅರ್ಬಿ ಅಂಗಡಿ ಮಾಡ್ಬೇಕು ಅನ್ನಕತ್ತಾನ. ನೋಡೋದು ಏನು ಮಾಡ್ತಾನ ಏನ. ಅರ್ಬಿ ಅಂಗಡಿನ? ಅಮಾಸ್ಯ ಎಂಥದ್ದು ಮಾಡ್ತಾನಂತ? ಅದು ಅಲ್ಲದೆ ಈ ಹಳ್ಳ್ಯಾಗಾರ ಯಾರ್ರಿ ಒಳ್ಳೊಳ್ಳೆ ಅರ್ಬಿ ತಗೋತಾರ? ಸಿಟಿಯಾಗಿಟ್ರೆ ಒಂದು ಮಾತಪ್ಪ, ಬೇಡ ಹಳ್ಳ್ಯಾಗ ಅರ್ಬಿ ಅಂಗಡಿ ಎಲ್ಲ ಏನು ಅಷ್ಟೊಂದು ವ್ಯಾಪಾರ ಆಗಲ್ಲ ಅನ್ನಿಸ್ತೈತಪ್ಪ. ಅದ ಇನ್ನೂ ಗೊತ್ತಿಲ್ಲ, ನೋಡ್ಬೇಕನ್ನತಾನ. ಏನು ಕಿರಾಣಿ ಅಂಗಡಿ ದೊಡ್ಡದು ಹಾಕೋದು, ಅರ್ಬಿ ಅಂಗಡಿ ಇಡೋದು ವಿಚಾರ ಮಾಡ್ಬೇಕು ಗೌಡ್ರೆ ಅನ್ನತ್ತಿದ್ದ. ಓ ಹೌದನ? ಆಯ್ತು, ಹೋಗಿ ನೋಡ್ಕೊಂಬರ್ರಿ ಹಂಗಾರ. ಪಾಪ ಅವನು ಅಮಾಸಿ ಭಾಳ ಬೇಜಾರು ಮಾಡ್ಕೊಂಡಾನ. ಅವಂಗೂ ಅವ್ನು ಇಂತಿ ಜೊತೆ ಚಂದ ಬಾಳೆ ಮಾಡ್ಬೇಕನ್ನೋದೈತೆ. ಅದಕ್ಕೊಂದು ದಂಧೆ ಕತ್ತಿ ಆಮೇಲೆ ಕರ್ಕೊಂಬರನಕ್ಕಿನ್ನ ಅಂತ ಅವ. ಅಮಾಸಿ ಬಾಂಡೆ ತಿಕ್ತಾನಂತ ಬಿಟ್ನಂತ ಭಿಕ್ಷೆ ಬಿಡು ಕೆಲಸನ. ಬಾಂಡೆ ತಿಕ್ಕದಲ್ ಬೇ ದಂಧೆ ಕತ್ತದ. ದಂಡಿ ಕಟ್ಟುದಾ? ಇವಾ ತಗ ಅಮಾಸಿ ಕರ್ದಾನ ಒಟ್ಟ ಹಂಗ ಹೋಗ್ಬರ್ತಾನಿ ಅವಂದಕ್ಕ. ಅಮಾಸಿ ಅನಿಮಲ್ಲಿಗೆ ನೀವು ಬರ್ತೀಯಾ? ದೇವ್ರೆ, ನೀ ಅದಕ್ಕೆ ಹೋಗಿಲ್ಲ? ಆ ಬ್ಯಾಡೇನೋ ಹೊಸ್ತಾಗಿ ಲಗ್ನ ಹಾಕೊಂಡಾವ, ಹೋದ್ ಬಂದ್ರೆ ಬರ್ವಲ್ವಕತ್ತಾಗ. ನಿನಗೆ ಯಾಕೆ ಬೇಕಿದೆಲ್ಲ ಅಂತ ನಾನು ಅತ್ತಾಗ.
ಅಯ್ಯೋ ದೇವ್ರೆ, ನಾನು ಯಾಕೆ ಅಮಾಸಿ ಅನಿಮಲ್ಲಿಗೆ ಹೋಗ್ಲಿ? ಅವೇ ಇನ್ನೂ ಏಂತ ಮನೆಗೆ ಬಂದಿಲ್ಲ ಅಂತ ಅದು ವಿರಹ ವೇದನೆಯಲ್ಲಿ ನರಳ್ತಾ ಅದನ. ನಾನು ಈ ಟೈಮ್ನಾಗ ಹೋಗಿ ಅಯ್ಯೋ ದೇವ್ರೆ ಏನು ನಮ್ಮವ್ವ ಅಂತ ನಾತಾಗ. ನೀವು ಸುಮ್ಮನೆ ಹೋಗ್ರಿ. ಅತ್ತಿಯರ್ದ ಇತ್ತಿತ್ತಾಗ ಸ್ವಲ್ಪ ಕೇಳವಲ್ತ ಚಂದ ಕಿವಿ ಗೊತ್ತನ? ಏನ ಅಂತಾಳಲ್ಲ ನೀನು ಹೇಳ್ತಿ, ಇತ್ತಿತ್ತಾಗ ಯಾಕ ಬಾಯಿಗೆ ಬಂದಂಗೆ ಬೈತಾಳ, ಏನಾರ ಹೆಚ್ಚು ಕಮ್ಮಿ ಹೇಳಂಗಿಲ್ಲ ಕೇಳಂಗಿಲ್ಲ, ಒಂದು ನಮನಿನ ಮಾಡ್ತಾಳಪ್ಪ. ನನ್ನ ನೋಡಿದ್ರಂತೂ ಸೇರಂಗೇ ಇಲ್ಲ. ಅದು ಯಾಕೆ ಹಂಗೆ ಮಾಡಕತ್ತಾಳ ಏನ? ಯಾಕ್ಲೆ ಹಂಗ್ಯಾಕೆ ಮಾಡ್ತೀನಿ ನಮ್ಮವ್ಗ? ಚಂದಾಗಿ ಮಾತಾಡ್ಸ ಪಾಪ. ಅವ್ರು ಹೇಳ್ತಾರಂತ ನೀವು ಕೇಳ್ತಿರಲ್ರಿ. ಹಂಗ ತಮಾಷೆಗೆ ಅಂದೆ ತಗೋ. ಬರ್ಲೆ ಅವು ಹೇಳ್ಬಿಡು. ಏ ಬಾಡೆ ಹೊಂಟಲ್ಲ, ನಿನ್ನ ಮಗಳು ಇನ್ನೂ ಬಂದಿಲ್ಲ. ಬಸ್ ಸ್ಟ್ಯಾಂಡ್ ಮಟ್ಟ ಹೋಗಿ ನೋಡ್ಕೊಂಡಾರ ಬಾ. ದಿನ ಎಷ್ಟೊತ್ತಿ ಬರ್ತಿದ್ಲು, ಇಷ್ಟೊತ್ತಾದ್ರೂ ಬಂದಿಲ್ಲ. ಏ ಹೌದಲ್ಲ, ನಾನು ನೋಡು ಅದಕ್ಕೆ ಅನ್ನೋದು ಮನ್ಯಾಗ ಹಿರಿಯರು ಇರ್ಬೇಕು ಅನ್ನೋದು. ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ಲ ಲಕ್ಷ್ಮಿ, ನಿಂಗೇನ್ರ ಹೇಳೋಗಿದ್ಲ ಎಲ್ಲೋಕೇನೆ ಅಂತೇಳಿ? ಇಲ್ಲಪ್ಪ, ನಂಗೇನು ಹೇಳಿಲ್ಲ. ಅದು ಎಂಥದ ಪೆಸಲ್ ಕಲಾಸ್ ಇರ್ತೈತಿ ಅಂತ ಅಂತಿದ್ಲಪ್ಪ, ಅಷ್ಟೇ ಗೊತ್ತು. ನಂಗೆ ಗೊತ್ತಿಲ್ಲ ಇವತ್ತೇನಿತ್ತ ಏನಪ್ಪ ಹಂಗಾರದ. ಕೇಳಿ ಇಟ್ಕೋಬೇಕು ಇವನ್ನೆಲ್ಲ. ಇವತ್ತು ಬಂದ್ಲ ಅಂದ್ರೆ ಹೇಳು. ಹಂಗೆ ಕೇಳ್ದ ಎಲ್ಲಿ ಹೋಗಾಕೋಬೇಡ, ಏನ ಇದ್ರು ಏನನ್ನೋದು ಮನೆಗೆ ಹೇಳೇ ಹೋಗು ಅಂತೇಳಿ. ಸರಿ. ಅಂದಂಗ್ರಿ ದೀಪಾವಳಿಗೂ ಕೆಲವು ಸಾಮಾನು ತರುವುದದಾವ. ನಾಳೆ ಒಂಚೂರು ಪ್ಯಾಟಿಗೆ ಹೋಗಿ ಬರ್ಬೇಕಿತ್ತು. ಹೋಗಿ ಬರೋನ್ ತಗೋ. ರೊಕ್ಕ ನನ್ನ ಕಡೆ ಭಾಳ ಇಲ್ಲಲ್ಲಿ. ರೊಕ್ಕ ಕೊಟ್ಟಾಳ ಪಾರ್ವತಿ. ಅದಾವ ಅಲ್ಲ, 10,000 ರೂಪಾಯಿನ ಕೊಟ್ಟಾಳ. ನಾವೇನಷ್ಟು ಖರ್ಚು ಮಾಡ್ಕೊಂತೀವಿ, ಉಳ್ದಾವ್ ರೊಕ್ಕ ತೆಗೆದಿಟ್ಟೇನಿ. ರೊಕ್ಕ ಅದಾವು, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಪ್ಯಾಟಿಗೆ ನಾಳೆ ಹೋಗಿ ಏನೇನು ಬೇಕು ದೀಪಾವಳಿಗೆ ಎಲ್ಲ ತೊಗೊಂಬರ್ಬೇಕು. ಇನ್ನು ನವೆಂಬರ್ದಾಗ ಐತಲ್ಲ ದೀಪಾವಳಿ. ನವೆಂಬರ್ದಾಗಿದ್ರೆ ಅವಾಗೆಲ್ಲ ತುಟ್ಟಕ್ಕವ. ನವೆಂಬರ್ಗೆ ಮಟ ಅಂದ್ರೆ ದೀಪಾವಳಿ ಮಟ ನಾ ಏನು ಹೂವು ಹಣ್ಣು ತರೋನು ಅಲ್ಲಿಲ್ಲ. ಅವ್ನು ಬೇಕಾರೆ ಅವಾಗ ತರೋನು. ಬೇರೆ ಉಳ್ಕದ್ದು ಸಾಮಾನಾರ ತಗೋಬೇಕಲ್ಲ, ಅವಾಗ ವಿಪರೀತ ತುಟ್ಟಕ್ಕವು. ಈಗ ಇನ್ನೂ ಒಂದು 100 ರೂಪಾಯಿ ಹೆಚ್ಚು ಕಮ್ಮಿ ಇರ್ತಾವೆ, ತೊಗೊಂಬಂದು ಬಿಡ್ಬೇಕು ಬಡ ಬಡ. ಆಯ್ತು.